ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಜಲಕ್ಷಾಮ ಎದುರಾಗಿರೋ ಬೆನ್ನಲ್ಲೇ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ವಾಟರ್ ದಂಧೆ ಟ್ಯಾಂಕರ್ ದಂಧೆಯನ್ನು ನಡೆಸುವಂಥವರು ಮಾಫಿಯಾಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಸಮೇತ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಜಲಮಂಡಳಿ ನೀರಿನ ಟ್ಯಾಂಕರ್ಗಳ ವಸೂಲಿ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಜಲಮಂಡಳಿಯಿಂದ ಈ ಬಗ್ಗೆ ಪ್ರಸ್ತಾವನೆಗೆ ರೆಡಿ ಆಗ್ತಾ ಇದ್ದು ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಣ ವಸೂಲಿ ಮಾಡೋರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ವಾಟರ್ ಟ್ಯಾಂಕ್ಗಳ ದರ ನಿಗದಿ ಮಾಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುವಂತಹ ಸಾಧ್ಯತೆ ಈ ಮೂಲಕ ಇದೆ. ಎಲ್ಲರಿಗೂ ಒಂದೇ ರೇಟ್ ಅನ್ನೋ ರೀತಿ ಸ್ಲ್ಯಾಬ್ಗಳನ್ನು ಫಿಕ್ಸ್ ಮಾಡ್ತಾರೆ. ಹೀಗಾಗಿ ಅನ್ಯಾಯವನ್ನು ತಡೆಗಟ್ಟಬಹುದು ಅನ್ನೋದು ಜಲಮಂಡಳಿಯ ಪ್ಲಾನ್ ಆಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಕಡೆ ಜಲಕ್ಷಾಮ ಎದುರಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಈ ಟ್ಯಾಂಕರ್ ವಾಟರ್ನ ನೀರನ್ನು ಅವಲಂಬಿಸೋದಕ್ಕೆ ಶುರು ಮಾಡಿದ್ದಾರೆ. ಸೊ ಜನರ ಕಷ್ಟದ ಲಾಭವನ್ನು ಎತ್ತೋದಕ್ಕೆ ಅಂತ ಹೇಳಿ ಈ ದಂಧೆಯನ್ನು ವಿಪರೀತವಾಗಿ ಮಾಡ್ತಾ ಇದ್ರ ಬಗ್ಗೆ ದೂರುಗಳು ಕೂಡ ದಾಖಲಾಗಿತ್ತು. ಇನ್ಫ್ಯಾಕ್ಟ್ ಈ ವಿಚಾರವಾಗಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಕೂಡ ಬಿತ್ತರಿಸಿತ್ತು. ನಮ್ಮ ವರದಿ ಪ್ರಸಾರ ಆದ ಕೆಲವೇ ಗಂಟೆಗಳಲ್ಲಿ ಜಲಮಂಡಳಿ ಕೂಡ ಈ ವಿಚಾರವಾಗಿ ನಾವು ಕ್ರಮಗಳನ್ನು ಅನುಸರಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದೆ. ಕ್ರಮಗಳು ಹೇಗೆ ಅಂತ ಹೇಳಿದ್ರೆ, ಈ ಟ್ಯಾಂಕರ್ ವಾಟರ್ಗೆ ಅಂತಾನೆ ಒಂದಷ್ಟು ಸ್ಲ್ಯಾಬ್ಗಳನ್ನು ನಿಗದಿ ಮಾಡಿ ಇದಕ್ಕಿಂತ ಯಾರು ಹೆಚ್ಚು ಪ್ರೈಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ ಅಂಥವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಯಾವಾಗ ಜಾರಿಗೆ ಬರುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಇದರಲ್ಲಿ ಬೇಸಿಗೆಗೆ ಮುನ್ನವೇ ಜಲಕ್ಷಾಮ ಕೂಡ ಆರಂಭವಾಗಿದೆ. ಇನ್ನೂ ಬೇಸಿಗೆ ಆರಂಭ ಆಗೋಕ್ಕೆ 2-3 ತಿಂಗಳು ಬಾಕಿ ಇರುವಾಗಲೇ ಈಗಾಗಲೇ ನೀರಿನ ಅಭಾವ ಕೂಡ ಉಂಟಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಪ್ರಸಾದ್ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಬೆಂಗಳೂರಿನ ಹಲವೆಡೆ ಪೀಣ್ಯ ಇರ್ಬೋದು, ದಾಸರಳ್ಳಿ ಇರ್ಬೋದು, ಬಹಳಷ್ಟು ಕಡೆ ಕೂಡ ನೀರಿನ ಅಭಾವ ಉಂಟಾಗ್ತಾ ಇದೆ. ಏನು ಹೇಳ್ತೀರಾ ಸರ್? ಈಗ ಬೆಂಗಳೂರಿಗೆ ಮುಖ್ಯವಾಗಿ ನೀರನ್ನು ಕಾವೇರಿಯಿಂದ ತರ್ತಾ ಇದ್ದೀವಿ. ಕಾವೇರಿಯಿಂದ 1450 MLD ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ಕೊರತೆ ಆಗಿರಲಿಲ್ಲ. ಆದರೆ ನಮ್ಮ ನಗರಕ್ಕೆ ಏನು ನೀರು ಬೋರ್ವೆಲ್ ಮುಖಾಂತರ ಸಪ್ಲೈ ಆಗ್ತಿತ್ತು. ವಿಶೇಷವಾಗಿ 110 ಹಳ್ಳಿಗಳ ಕಡೆ ಏನು ಬೋರ್ವೆಲ್ ಕೊಡ್ತಿದ್ದೇವೆ ಅದು ಕೆಲವೊಂದು ಕಡೆ ಕುಸಿತೋಗಿದೆ. ಆಗ ಅಲ್ಲಿ ನೀರಿನ ಸಂಕಷ್ಟ ಬಂದಿದೆ. ಹಾಗಾಗಿ ಅದನ್ನು ಬಗೆಹರಿಸೋಕ್ಕೆ ಸಂಬಂಧಪಟ್ಟ ಶಾಸಕರು ಮತ್ತು ಸ್ಥಳೀಯ ಜನರ ಜೊತೆಗೆ ನಾವು ಸಂಪರ್ಕ ಸಭೆಗಳು ಮಾಡ್ತಾಯಿದ್ದೀವಿ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಮಗೆ ಕಟ್ಟಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ. ಈ ಜನರ ಬಗ್ಗೆ ಕಾಳಜಿ ವಹಿಸಿಕೊಂಡು ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರ ಬಗ್ಗೆ ಪ್ರಾಬ್ಲಮ್ ಬಗೆಹರಿಸಬೇಕಂತ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಓಕೆ ಸರ್, ಇವಾಗ ಇರ್ತಕ್ಕಂತಹ ನೀರು ಅಂದರೆ ಈಗ KRSಗೆ ಬೇಸಿಗೆಯಲ್ಲಿ ನೀರನ್ನು ಕಾಯ್ದಿರಿಸುವಂತಹ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆದಿದ್ರಿ. ಇವಾಗ ಎಷ್ಟು ನೀರು ಸರಬರಾಜು ಆಗ್ತಾ ಇದೆ, ಎಷ್ಟು ಅಭಾವ ಉಂಟಾಗಬಹುದು ಸರ್? ಕಾವೇರಿಯಿಂದ ನಮಗೆ ನೀರು ಬರಬೇಕಾಯಿತು, ಅದು ಸತತವಾಗಿ ಬರ್ತಾ ಇದೆ. ಹಾಗಾಗಿ ಅದರಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಈಗಾಗಲೇ ನಾನು ಹೇಳಿದ ಪ್ರಕಾರ ಬೋರ್ವೆಲ್ಲಿಂದ ನೀರು ಕೊರತೆ ಆಗಿದೆ. ಅದರಿಂದ ನಮಗೆ ತೊಂದರೆಗಳಾಗ್ತಾ ಇದೆ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಅಂದರೆ ಈಗ ಮಾರ್ಚ್ ಏಪ್ರಿಲ್ನಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿರಬಹುದು ಸರ್? ಈಗಾಗಲೇ ನೀರಾವರಿ ತಜ್ಞರು ಕೂಡ ಸೂಚನೆ ಕೊಟ್ಟಿದ್ದಾರೆ, ಜಲಕ್ಷಾಮ ಉಂಟಾಗುತ್ತೆ, ಬೆಂಗಳೂರಿಗೆ ನೀರಿನ ಅಭಾವ ಉಂಟಾಗುತ್ತೆ ಅಂತ. ಈಗ ತಮಗೆ ತಿಳಿದಂತೆ 100 ವರ್ಷದಲ್ಲಿ ಇಲ್ಲದೇ ಇರುವಂತಹ ಭೀಕರವಾದಂಥ ಬರಗಾಲ ಬಂದುಬಿಟ್ಟಿದೆ. ಮುಂದುವರೆದು ನಮ್ಮ ಬೆಂಗಳೂರು ನಾಗರಿಕರ ಜನಸಂಖ್ಯೆ ಕೂಡ ಕಳೆದ 10 ವರ್ಷಕ್ಕಿಂತ 2 ಪಟ್ಟು ಜಾಸ್ತಿ ಆಗಿದೆ. ಹೊಸದಾಗಿ ಹಳ್ಳಿಗಳನ್ನು ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಅದೇ ಥರ ನಮ್ಮ ನಗರದಲ್ಲಿ ಜಾಸ್ತಿ ಕಾಂಕ್ರೀಟೀಕರಣ ಆಗಿರೋದ್ರಿಂದ ನೀರು ಇಂಗ್ತಾ ಇಲ್ಲ. ಇದರಿಂದ ಒಟ್ಟಾರೆ ಬೆಂಗಳೂರಿನ ಅಂತರ್ಜಲ ಭಾಳ ಕುಸಿತೋಗಿದೆ. ಹಾಗಾಗಿ ಈಗ ನೀರು 1000 ಅಡಿ ಹೋದರೂ ಕೂಡ ನೀರು ಸಿಗದಂಥ ಅಭಾವ ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ನಾವು ನಿಗಿಸಬೇಕಾದ್ರೆ ಇವತ್ತು ತಕ್ಷಣ ನಾವು ಹೆಚ್ಚಿನ ಬೋರ್ವೆಲ್ ಕೊರೆಯಬಹುದು. ಆದರೆ ಮುಂದಿನ ದಿವಸಗಳಲ್ಲಿ ನಾವು ಅಂತರ್ಜಲ ಹೆಚ್ಚು ಮಾಡೋಕ್ಕೆ ಸಾರ್ವಜನಿಕರು ತಮ್ಮ ತಮ್ಮ ಮನೆ ಅಂಗಳದಲ್ಲಿ ಮಳೆ ನೀರು ಕೊಯ್ಯೋದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ವಹಿಸಿಕೊಳ್ಬೇಕಷ್ಟೇ. ಓಕೆ, ಇದಿಷ್ಟು BWB ಅಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.